ಎಲ್ಲ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಈಗ ಮಹಿಳೆಯರು ಯಾವ ಕ್ಷೇತ್ರದಲ್ಲಿ ಇಲ್ಲ ಹೇಳಿ, ಎಲ್ಲಾ ಕ್ಷೇತ್ರದಲ್ಲೂ ಸಾಧನೆ ಮಾಡಿ ತೋರಿಸ್ತಿದ್ದಾರೆ. ಅದು ಬಾಹ್ಯಾಕಾಶ ಇರಲಿ, ಅಂತರಿಕ್ಷ ಇರಲಿ, ಆ ಒಂದು ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿ ನಾವು ಮಹಿಳೆಯರು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಇದೀಗ ಆ ಸಾಧನೆ ಇದೆ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾ ಈಗ ಒಂದು ವಿಷಯದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಿದೆ. ಆ ಸ್ಥಾನಮಾನ ಯಾವುದು, ಅದು ಯಾಕೆ ಇಷ್ಟೊಂದು ಸುದ್ದಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡ ಯೂಟ್ಯೂಬ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ಸ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಆಸ್ಟ್ರೇಲಿಯಾ ಈಗ ಒಂದು ಮಹತ್ವದ ನಿರ್ಧಾರವನ್ನ ಮಾಡಿದೆ. ಆ ಮಹತ್ವದ ನಿರ್ಧಾರ ಏನು, ಅದು ಯಾಕೆ ಇಷ್ಟೊಂದು ಸುದ್ದಿ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಆಸ್ಟ್ರೇಲಿಯಾ ಈಗ ರಕ್ಷಣಾ ವಿಷಯದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಟ್ಟಿದೆ. ದೇಶದ ರಕ್ಷಣಾ ಪಡೆ ನಾಯಕತ್ವದ ಪುನರ್ರಚನೆ ಒಂದರ ಭಾಗವಾಗಿ ಆಸ್ಟ್ರೇಲಿಯಾ ತನ್ನ 125 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ತನ್ನ ಸೇನೆಯನ್ನ ಒಬ್ಬ ಮಹಿಳೆಯರು ಮುನ್ನಡೆಸೋದಕ್ಕೆ ಅವಕಾಶ ಕೊಟ್ಟಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಮಹಿಳಾ ಸೇನಾ ಮುಖ್ಯಸ್ಥರನ್ನ ನೇಮಿಸಿದೆ. ಈ ಮೂಲಕ ಸೇನಾ ಕ್ರಾಂತಿಯನ್ನ ಮಾಡಿದೆ. ಮಹಿಳೆಯರ ವಿಚಾರದಲ್ಲಿ ದೊಡ್ಡ ಹೆಜ್ಜೆಯನ್ನೇ ಆಸ್ಟ್ರೇಲಿಯಾ ಈ ಮೂಲಕ ಇಟ್ಟಿದೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಜಂಟಿ ಸಾಮರ್ಥ್ಯಗಳ ಪ್ರಸ್ತುತ ಮುಖ್ಯಸ್ಥರಾಗಿರೋ ಲೆಫ್ಟಿನೆಂಟ್ ಜನರಲ್ ಸುಜಾನ್ ಕೊಯ್ಲ್ ಅವರು ಜುಲೈನಲ್ಲಿ ಸೇನಾ ಮುಖ್ಯಸ್ಥರಾಗಲಿದ್ದಾರೆ ಅಂತ ಆಸ್ಟ್ರೇಲಿಯಾ ಸರ್ಕಾರವೇ ಹೇಳಿಕೊಂಡಿದೆ. ಜುಲೈ 2022ರಲ್ಲಿ ಈ ಹುದ್ದೆಯನ್ನ ವಹಿಸಿಕೊಂಡಿದ್ರು ಲೆಫ್ಟಿನೆಂಟ್ ಜನರಲ್ ಸೈಮನ್ ಸ್ಟುವರ್ಟ್. ಅವರ ಸ್ಥಾನವನ್ನ ಸುಜಾನ್ ಕೊಯ್ಲ್ ಅವರು ವಹಿಸಿಕೊಳ್ತಾ ಇದ್ದಾರೆ. ರಕ್ಷಣಾ ಪಡೆಗಳಲ್ಲಿ ಮಹಿಳಾ ಅಧಿಕಾರಿಗಳ ಸಂಖ್ಯೆಯನ್ನ ಹೆಚ್ಚಿಸೋದು, ಹಾಗೆ ನಾಯಕತ್ವದಲ್ಲಿ ಲಿಂಗ ಅಸಮಾನತೆಯನ್ನ ಹೋಗಲಾಡಿಸೋದು, ಲಿಂಗ ಸಮಾನತೆಯನ್ನ ತರುವ ಉದ್ದೇಶದಿಂದಾನೇ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಆಸ್ಟ್ರೇಲಿಯಾ ಸೇನೆ ತನ್ನ ಶ್ರೇಣಿಯಲ್ಲಿ ಮಹಿಳಾ ಅಧಿಕಾರಿಗಳ ಸಂಖ್ಯೆಯನ್ನ ಹೆಚ್ಚಿಸುವ ಪ್ರಯತ್ನ ಪಡೋದರ ಜೊತೆಗೆ ಕೊಯ್ಲೆ ಅವರ ನೇಮಕಾತಿ ಆಗಿರೋದು ಆಸ್ಟ್ರೇಲಿಯಾದ ಸೇನೆ ವ್ಯವಸ್ಥಿತವಾಗಿ ಲೈಂಗಿಕ ಕಿರುಕುಳ ಮತ್ತು ತಾರತಮ್ಯದ ಆರೋಪಗಳ ಅಲೆಯನ್ನ ಎದುರಿಸ್ತಾ ಇದೆ. ಜುಲೈನಿಂದ ಆಸ್ಟ್ರೇಲಿಯಾದ ಸೇನೆ 125 ವರ್ಷಗಳ ಇತಿಹಾಸದಲ್ಲಿ ಮೊದಲ ಮಹಿಳಾ ಸೇನಾ ಮುಖ್ಯಸ್ಥರನ್ನ ಹೊಂದುತ್ತೇವೆ ಅಂತ ಹೇಳಿ ಅಲ್ಲಿನ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಕೊಟ್ಟಿರುವ ಹೇಳಿಕೆಯೇ ಹಾಗಾದ್ರೆ ಈ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಈ ವಿಚಾರನ ದೊಡ್ಡ ವಿಚಾರವನ್ನಾಗಿ ಮಾಡಿದೆ, ಜೊತೆಗೆ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಡುವಂತಹ ವಿಚಾರ ಯಾಕೆ ಹೇಳ್ಕೊಳ್ತು ಅನ್ನೋದು ಅರ್ಥ ಆಗ್ತಾ ಇದೆ. ಇನ್ನು ಆಸ್ಟ್ರೇಲಿಯಾದ ರಕ್ಷಣಾ ಸಚಿವ ರಿಚರ್ಡ್ ಮಾರ್ಲೆಸ್ ಅವರು ಕೊಯ್ಲೆ ಅವರ ನೇಮಕಾತಿಯನ್ನ ಒಂದು ಆಳವಾದ ಐತಿಹಾಸಿಕ ಕ್ಷಣ ಅಂತ ಹೇಳಿ ಕರೆದಿದ್ದಾರೆ. ಆಸ್ಟ್ರೇಲಿಯಾದ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಮಹಿಳೆಯರಿಗೆ ಮತ್ತು ಭವಿಷ್ಯದಲ್ಲಿ ಸೇನಾ ಪಡೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವ ಮಹಿಳೆಯರಿಗೆ ಯಾರ್ಯಾರು ಸೇನಾ ಪಡೆಯಲ್ಲಿ ನಾವು ಸೇವೆಯನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಯೋಚನೆ ಮಾಡ್ತಾ ಇದ್ದೀರೋ ಅಂತಹ ಮಹಿಳೆಯರಿಗೆ ಸುಜಾನ್ ಅವರ ಸಾಧನೆ ಬಹಳ ಮಹತ್ವದ್ದು ಅನ್ನುವಂತಹ ಬಣ್ಣನೆಯನ್ನೂ ಮಾಡಿದ್ದಾರೆ. 55 ವರ್ಷದ ಸುಜಾನ್ ಕೊಯ್ಲಿ 1987ರಲ್ಲಿ ಸೇನೆಗೆ ಸೇರ್ಪಡೆಯಾಗ್ತಾರೆ. ಜೊತೆಗೆ ಹಲವಾರು ಹಿರಿಯ ಕಮಾಂಡ್ ಪಾತ್ರಗಳನ್ನ ಕೂಡ ನಿರ್ವಹಣೆ ಮಾಡಿದ್ದಾರೆ. ಅವರು ಸೇನೆಯ ಯಾವುದೇ ಸೇವಾ ಶಾಖೆಯನ್ನು ಮುನ್ನಡೆಸುವ ಮೊದಲ ಮಹಿಳೆಯಾಗಲಿದ್ದಾರೆ ಅಂತ ಅಲ್ಲಿನ ಸಚಿವರು ಹೇಳಿದ್ದಾರೆ. ಪ್ರಸ್ತುತ ಆಸ್ಟ್ರೇಲಿಯಾದ ರಕ್ಷಣಾ ಪಡೆಯಲ್ಲಿ ಸುಮಾರು 21%, ಹಾಗೆಯೇ ಹಿರಿಯ ನಾಯಕತ್ವದ ಪಾತ್ರಗಳಲ್ಲಿ 18.5% ಮಹಿಳೆಯರಿದ್ದಾರೆ. ಆಸ್ಟ್ರೇಲಿಯಾದ ರಕ್ಷಣಾ ಪಡೆ 2030ರ ವೇಳೆಗೆ ಒಟ್ಟಾರೆ ಭಾಗವಹಿಸುವಿಕೆಯ 25% ಮಹಿಳೆಯರನ್ನು ಹೊಂದುವ ಗುರಿಯನ್ನ ಹೊಂದಿದೆ. ಆಸ್ಟ್ರೇಲಿಯಾದ ಸೇನೆ ತನ್ನ ಶ್ರೇಣಿಯಲ್ಲಿ ಮಹಿಳಾ ಅಧಿಕಾರಿಗಳ ಸಂಖ್ಯೆಯನ್ನ ಹೆಚ್ಚಿಸೋದಕ್ಕೆ ಪ್ರಯತ್ನಿಸುತ್ತಿರುವಾಗ ಅವರ ನೇಮಕಾತಿ ಆಗಿರೋದು, ಜೊತೆಗೆ ಈಗಾಗಲೇ ಲೈಂಗಿಕ ಕಿರುಕುಳ ಮತ್ತು ತಾರತಮ್ಯದ ಆರೋಪಗಳ ಅಲೆಯನ್ನು ಎದುರಿಸ್ತಾ ಇರುವ ಸಂದರ್ಭದಲ್ಲೇ ಸುಜಾನ್ ಅವರ ಆಯ್ಕೆ ಆಗಿರೋದು ಬಹಳ ಪ್ರಾಮುಖ್ಯತೆಯನ್ನ ಹೊಂದಿದೆ. ಕಳೆದ ಅಕ್ಟೋಬರ್ನಲ್ಲಿ ಸಾವಿರಾರು ಮಹಿಳಾ ಅಧಿಕಾರಿಗಳನ್ನ ವ್ಯವಸ್ಥಿತ ಲೈಂಗಿಕ ದೌರ್ಜನ್ಯ ಮತ್ತು ಕಿರುಕುಳ ತಾರತಮ್ಯದಿಂದ ರಕ್ಷಿಸುವಲ್ಲಿ ಆಸ್ಟ್ರೇಲಿಯಾ ರಕ್ಷಣಾ ಪಡೆ ವಿಫಲ ಆಗಿತ್ತು ಅಂತ ಆರೋಪಿಸಿ ಅದರ ವಿರುದ್ಧ ಕ್ಲಾಸ್ ಆಕ್ಷನ್ ಮೊಕದ್ದಮೆ ಹೂಡಲಾಗಿತ್ತು. ಲೆಫ್ಟಿನೆಂಟ್ ಜನರಲ್ ಸುಜಾನ್ ಕೊಯ್ಲಿ ಅವರು ಸುಮಾರು 40 ವರ್ಷಗಳ ಮಿಲಿಟರಿ ವೃತ್ತಿ ಜೀವನದಲ್ಲಿ ಅಫ್ಘಾನಿಸ್ತಾನ, ಮಧ್ಯಪ್ರಾಚ್ಯದಲ್ಲಿನ ಕಾರ್ಯಾಚರಣೆಗಳು ಸೇರಿದಂತೆ ಹಲವಾರು ಹಿರಿಯ ಕಮಾಂಡ್ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಇನ್ನು ಆಸ್ಟ್ರೇಲಿಯಾದಲ್ಲಿ ಈಗ ಕೇಳ್ತಾ ಇರುವಂತಹ ಈ ಒಂದು ಆರೋಪದ ಮಧ್ಯೆನೇ ಸುಜಾನ್ ಅವರು ಈ ಒಂದು ಸೇನೆಯ ಮುಖ್ಯಸ್ಥೆಯನ್ನು ವಹಿಸಿಕೊಳ್ತಾ ಇರೋದು ದೊಡ್ಡ ಮಟ್ಟದ ಪರಿವರ್ತನೆಗೂ ಕೂಡ ಕಾರಣ ಆಗ್ತಾ ಇದೆ. ದೀರ್ಘ ಶ್ರೇಣಿಯ ಫೈರ್ ಪವರ್, ಡ್ರೋನ್ ಮತ್ತು ಇತರ ಆಧುನಿಕ ಯುದ್ಧ ಸಾಧನಗಳಿಂದ ತನ್ನನ್ನು ತಾನು ಸಜ್ಜುಗೊಳಿಸ್ತಾ ಇದೆ ಆಸ್ಟ್ರೇಲಿಯಾ ಸೇನೆ. ಸೈಬರ್ ಯುದ್ಧದಂತಹ ಕ್ಷೇತ್ರಗಳಲ್ಲಿ ಅನುಭವವನ್ನ ಸುಜಾನ್ ಅವರು ಒತ್ತಿ ಹೇಳಿರುವಂತದ್ದು ಅವರ ಜವಾಬ್ದಾರಿಯಗಳಿಗೆ ಒಂದು ದೊಡ್ಡ ಮನ್ನಣೆ ಅಂತಾನೆ ಹೇಳಬೇಕಾಗತ್ತೆ. ಒಂದ್ ಕಡೆ ಸುಜಾನ್ ಕೊಯ್ಲೆ ಅವರ ನೇಮಕಾತಿಯೊಂದಿಗೆ ವೈಸ್ ಅಡ್ಮಿರಲ್ ಮಾರ್ಕ್ ಹ್ಯಾಮಂಡ್ ಅವರು ADF ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಪ್ರಸ್ತುತ ನೌಕಾಪಡೆಯ ಮುಖ್ಯಸ್ಥರಾಗಿರುವ ಹ್ಯಾಮಂಡ್ ಈ ಹುದ್ದೆಯಲ್ಲಿ ಅಡ್ಮಿರಲ್ ಡೇವಿಡ್ ಜಾನ್ಸ್ಟನ್ ಅವರ ಸ್ಥಾನವನ್ನ ಅಲಂಕರಿಸಲಿದ್ದಾರೆ. ಒಟ್ಟಾರೆಯಾಗಿ
ಎಡಿಎಫ್ನ ಕಮಾಂಡ್ ರಚನೆಯನ್ನು ಪುನರ್ರಚಿಸುವ ಸಮಗ್ರ ಕಾರ್ಯತಂತ್ರದ ಭಾಗವಾಗಿದ್ದು ಇತ್ತೀಚಿನ ಸವಾಲುಗಳನ್ನು ಪರಿಹರಿಸುವ ಮಿಲಿಟರಿಯೊಳಗೆ ಹೆಚ್ಚು ಒಳಗೊಳ್ಳುವ ವಾತಾವರಣವನ್ನು ಬೆಳೆಸುವ ಗುರಿಯನ್ನ ಹೊಂದಿದೆ. ಈ ಮೂಲಕ ದೀರ್ಘಕಾಲದ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಈ ಮಿಲಿಟರಿ ಸೇನೆ ಸಾಕಷ್ಟು ಬದಲಾವಣೆಗಳನ್ನು ಕೂಡ ತರ್ತಾ ಇರೋದು ಬಹಳ ಇಂಪಾರ್ಟೆಂಟ್ ಅಂತಾನೆ ಹೇಳಬೇಕಾಗುತ್ತೆ. ಒಟ್ಟಾರೆಯಾಗಿ ಎಡಿಎಫ್ ಸಾಂಸ್ಕೃತಿಕ ಬದಲಾವಣೆಗೂ ಕೂಡ ಕೊಡುಗೆ ನೀಡುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಹೊಂದಬಹುದು. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.